ಟೋಲ್ ಸಂಕಷ್ಟಕ್ಕೆ ಮುಕ್ತಿ ನೀಡೋಕೆ ಕೇಂದ್ರ ಸರ್ಕಾರ ಹೊಸ ಪ್ಲಾನ್ ಅನ್ನು ಮಾಡಿದೆ. ಟೋಲ್ನಲ್ಲಿ ಸಂಚರಿಸುವ ಸವಾರರ ಆರ್ಥಿಕ ಹೊರೆ ಇಳಿಸೋಕೆ ವಾರ್ಷಿಕ ಮತ್ತು ಜೀವಿತಾವಧಿಯ ಟೋಲ್ ಪಾಸ್ ನೀಡೋಕೆ ಮುಂದಾಗಿದೆ. ಹಾಗಿದ್ರೆ ಪಾಸ್ ಕೊಡೋದು ಯಾವಾಗ ಅಂತ ಡೀಟೇಲ್ಸ್ ನೋಡೋಣ ಬನ್ನಿ. ಹೆದ್ದಾರಿಗಳಲ್ಲಿ ಟೋಲ್ ಪ್ಲಾಜಾದ್ದೇ ಕಿರಿಕಿರಿ. ಇಂತಹ ನೋವು ಸಮಸ್ಯೆಗೆ ಮುಕ್ತಿ ನೀಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ವಾರ್ಷಿಕ ಮತ್ತು ಜೀವಿತಾವಧಿ ಪಾಸುಗಳನ್ನು ವಿತರಣೆ ಮಾಡೋಕೆ ಮುಂದಾಗಿದೆ. ಈ ಪಾಸುಗಳು ಶೀಘ್ರವೇ ಬಿಡುಗಡೆಯಾಗುತ್ತೆ. ಭಾರತ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವಾರ್ಷಿಕ ಮತ್ತು ಜೀವಿತಾವಧಿಯ ಟೋಲ್ ಪ್ಲಾಜಾಗಳನ್ನು ನಿಯೋಜಿಸೋಕೆ ರೂಪಿಸಿದೆ. ಈ ಮೂಲಕ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ದಟ್ಟಣೆ ವಿಚಾರದಲ್ಲಿ ಅತ್ಯಂತ ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ. ಖಾಸಗಿ ವಾಹನಗಳಿಗೆ ಪಾಸನ್ನು ಪರಿಚಯಿಸಲಾಗುತ್ತೆ. ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಶೀಘ್ರದಲ್ಲೇ ಈ ಪ್ರಸ್ತಾವನೆಯನ್ನು ಅಂತಿಮಗೊಳಿಸಲಿದ್ದಾರೆ. ಹೊಸ ಪ್ರಸ್ತಾವನೆ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಯಾಣಿಸುವವರು ಭಾರತದಾದ್ಯಂತ ಪ್ರಯಾಣಿಸೋಕೆ ವಾರ್ಷಿಕ ಪಾಸನ್ನು 3,000 ಮೊತ್ತಕ್ಕೆ ಪಡೆಯಬಹುದು. ಇದು ಅವರಿಗೆ 1 ವರ್ಷದ ಒಳಗೆ ರಾಷ್ಟ್ರೀಯ ಹೆದ್ದಾರಿ ಜಾಲದಾದ್ಯಂತ ಅನಿಯಮಿತ ಪ್ರಯಾಣಿಸೋಕೆ ಅನುವು ಮಾಡಿಕೊಡುತ್ತೆ. ಅದರ ನಡುವೆ 15 ವರ್ಷಗಳ ಜೀವಿತಾವಧಿಯ ಪಾಸನ್ನು 30,000 ರೂಪಾಯಿಗೆ ಪ್ರಸ್ತಾಪಿಸಲಾಗಿದೆ. 15 ವರ್ಷದ ಜೀವಿತಾವಧಿ ಪಾಸ್ ಎನ್ನುವುದು ವಾಹನಗಳಿಗೆ ನೀಡಲಾಗೋ ಗರಿಷ್ಠ ಸಂಚಾರದ ಗಡುವಿನ ಆಧಾರದ ಮೇಲೆ ನಿರ್ಧಾರ ಮಾಡಲಾಗುತ್ತೆ. ಪ್ರಯಾಣಿಕರು ಈ ಪಾಸ್ಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಆದರೆ ಅವುಗಳನ್ನು ಅಸ್ತಿತ್ವದಲ್ಲಿರುವ ಫಾಸ್ಟ್ಯಾಗ್ ವ್ಯವಸ್ಥೆಯಲ್ಲಿ ಸಂಯೋಜಿಸಲಾಗುತ್ತೆ. ಹೆಚ್ಚುವರಿ ಕಾರ್ಡ್ಗಳ ಅಗತ್ಯ ಕೂಡ ಇದು ನಿವಾರಿಸುತ್ತೆ. ಪ್ರಸ್ತುತ ಮಾಸಿಕ ಪಾಸ್ಗಳನ್ನು ಟೋಲ್ ಪ್ಲಾಜಾಗಳಲ್ಲಿ ತಿಂಗಳಿಗೆ 340 ರೂಪಾಯಿಗಳಿಗೆ ಲಭ್ಯವಿದೆ ಮತ್ತು ವಾರ್ಷಿಕ 4,080 ರೂಪಾಯಿ ಆಗಲಿದೆ. 2023-24ರಲ್ಲಿ ಒಟ್ಟು ಟೋಲ್ ಆದಾಯ 55,000 ಕೋಟಿ ರೂಪಾಯಿಗಳಿದ್ದು, ಇದರಲ್ಲಿ ಖಾಸಗಿ ಕಾರುಗಳ ಪಾಲು ಶೇಕಡ 8,000 ಕೋಟಿಗಳಷ್ಟಿತ್ತು. ಹೊಸ ಪ್ರಸ್ತಾವನೆ ಜಾರಿಗೆ ಬಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ವಲ್ಪ ಆದಾಯವನ್ನು ತ್ಯಜಿಸಬೇಕಾಗುತ್ತೆ. ಆದರೆ ಗಳಿಕೆಯಲ್ಲಿ ಯಾವುದೇ ನಷ್ಟವಾಗೋದಿಲ್ಲ. ರಸ್ತೆಗೆ ಸಾರಿಗೆ ಸಚಿವಾಲಯದೊಂದಿಗೆ ಈ ಪ್ರಸ್ತಾವನೆಯು ಮುಂದುವರಿದ ಹಂತದಲ್ಲಿದೆ ಅಂತ ಮೂಲಗಳು ಹೇಳಿವೆ. ಹೆದ್ದಾರಿ ಬಳಕೆದಾರರಿಗೆ ಪರಿಹಾರ ನೀಡೋಕೆ ಖಾಸಗಿ ಕಾರುಗಳಿಗೆ ಪ್ರತಿ ಕಿಲೋಮೀಟರ್ಗೆ ಮೂಲ ಟೋಲ್ ದರವನ್ನು ಬದಲಾಯಿಸುವ ಆಯ್ಕೆಯನ್ನು ಸಚಿವಾಲಯ ಪರಿಶೀಲಿಸುತ್ತಂತ ವರದಿಯಾಗಿದೆ. ಪ್ರಸ್ತುತ ಒಂದೇ ಟೋಲ್ ಪ್ಲಾಜಾ ದಾಟೋಕೆ ಸ್ಥಳೀಯರು ಆಗಾಗ ಪ್ರಯಾಣಿಸುವವರಿಗೆ ಮಾಸಿಕ ಪಾಸ್ಗಳನ್ನು ಮಾತ್ರ ನೀಡಲಾಗುತ್ತೆ. ಅಂತಹ ಪಾಸ್ಗಳಿಗೆ ಅವರು ವಿಳಾಸ, ಪುರಾವೆ ಮತ್ತು ಇತರ ವಿವರಗಳನ್ನು ಒದಗಿಸಬೇಕಾಗುತ್ತೆ. ಈ ಪಾಸ್ಗಳಿಗೆ ತಿಂಗಳಿಗೆ 340 ರೂಪಾಯಿ ಬೆಲೆ ಇದ್ದು, ಅದು ವರ್ಷಕ್ಕೆ 4,080 ರೂಪಾಯಿಗಳಾಗಿರುತ್ತೆ. ಆದ್ರಿಂದ ಇಡೀ ವರ್ಷ NH ನೆಟ್ವರ್ಕ್ನಲ್ಲಿ ಅನಿಯಮಿತ ಪ್ರಯಾಣಕ್ಕಾಗಿ 3,000 ರೂಪಾಯಿಗಳ ಕೊಡುಗೆಯು ಜನರು ಒಂದು ಪ್ಲಾಜಾದಲ್ಲಿ ಉಚಿತ ಪ್ರಯಾಣಕ್ಕೆ ಪಾವತಿಸುವುದಕ್ಕಿಂತ ತುಂಬಾ ಕಡಿಮೆ ಆಗುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.